ಹಾಗಂತ SIT ಅವರು ಪ್ರಜ್ವಲ್ ರೇವಣ್ಣ ಅವರು MP ಆಗಿದ್ದಾರೆ, ನಾಳೆಗೆ ಬಿಡಿ ಅಂತ ಯಾರು ಕೂಡ SIT ಆಗ್ಬೋದು, ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗ್ಬೋದು, ಯಾವುದೇ ಪ್ರಕರಣದಲ್ಲೂ ಕೂಡ ಆರೋಪಿ ಏನು ತಪ್ಪು ಮಾಡಿಲ್ಲ ಬಿಡಿ ಅಂತ ಹೇಳಿ ಯಾವ ಕೋರ್ಟ್ಗೂ ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವಿ ಮಾಡಲ್ಲ. ಹೌದು. ಸರ್ಕಾರದ ಪರ ಅವರು ಇವ್ರ ಮೇಲೆ ಸೀರಿಯಸ್ ಅಲಿಗೇಷನ್ ಇದೆ, ಇವ್ರನ್ನ ಬಿಡ್ಲೇಬೇಡಿ ಅಂತ ಹೇಳುದು ಅವ್ರ ಕರ್ತವ್ಯ. ಅವ್ರು ಹೇಳ್ತಾರೆ ಇದನ್ನ ಈ ಪ್ರಕರಣ ಇವರು ಮಾಸ್ ರೇಪ್ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಕೋರ್ಟ್ ಅಲ್ಲಿ ತುಂಬಾ ಸಾಕ್ಷ್ಯಾಧಾರಗಳು ಬೇಕು, ಎವಿಡೆನ್ಸ್ ಬೇಕು, ಡಿಲೇ ಎಲ್ಲ ಬಹಳ ಕೌಂಟ್ ಆಗುತ್ತೆ. ಅಷ್ಟು ಸುಲಭವಾಗಿ ಇದು 1-2 ದಿನಕ್ಕೆ ಮುಗಿಯುವಂತ ಪ್ರಕರಣ ಅಲ್ಲ ಸರ್ ಇದು. ಗೆದ್ದ ನಂತರ ಅವರಿಗೆ ಗೌರ್ಮೆಂಟ್ ಇಂದ ಏನೇನ್ ಸವಲತ್ತು ಸಿಗುತ್ತೆ ಎಲ್ಲ ಸಿಗ್ಬೇಕು. ಎಷ್ಟು ಬೇಗ ಆಗುತ್ತೆ ಅವರು ತನಿಖೆಯನ್ನ ಪೂರ್ಣಗೊಳಿಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕು. ಇಲ್ಲ ಅಂದ್ರೆ ಅವ್ರಿಗೆ ಇಂಟ್ರೀಮ್ ಬೇಲ್ ಕೊಟ್ಟರು ಕೂಡ ಇಂಟ್ರೀಮ್ ಬೇಲ್ ಅಲ್ಲಿ ತಮ್ಮ ಪ್ರಭಾವನ ಬೀರಿ ಬೇರೆ ಸಾಕ್ಷಿಗಳಿಗೆ ಬೇಕಾದ್ರೆ ಆಸೆ ಆಮಿಷಗಳನ್ನು ಒಡ್ಡಿ ಸಾಕ್ಷಿಗಳು ಕೋರ್ಟ್ ಮುಂದೆ ಸಾಕ್ಷಿ ನುಡಿದೇ ಇರ್ತಾರ ಬೇಕಾದ್ರು ಮಾಡ್ಬೋದು ಅವರು. ಒಂದಂತೂ ಸತ್ಯ, ಪ್ರಜ್ವಲ್ ರೇವಣ್ಣ ಅವರು ವಿಚಾರಣಾಧೀನ ಖೈದಿಯಾಗಿ ಉಳಿಯಲ್ಲ ಅನ್ನುವಂಥದ್ದು ನಿಮ್ಮ ಮಾತುಗಳಿಂದ ಸ್ಪಷ್ಟ ಆಗ್ತಾ ಇದೆ ವಕೀಲರೇ. ಖಂಡಿತ ಸರ್, ಇದು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕೂಡ SIT ಅವರು ಕೋರ್ಟ್ ಮುಂದೆ ಅಂತಿಮ ವರದಿಯನ್ನು ಸಲ್ಲಿಸ್ತಾರೆ. ಇನ್ವೆಸ್ಟಿಗೇಷನ್ ಮುಗಿಸಿ ಶೀಘ್ರವಾಗಿ ಇನ್ವೆಸ್ಟಿಗೇಷನ್ ಮುಗಿಸ್ತೇವೆ ಅಂತ ಕಾಣಿಸುತ್ತಾರೆ ಗೆದ್ದ ನಂತರ. ಸುಮ್ನೆ ನನ್ನ ಕುತೂಹಲಕ್ಕೆ ನಿಮ್ಗೊಂದು ಪ್ರಶ್ನೆ ಕೇಳ್ಬೇಕು ವಕೀಲ್ರೆ. ಈಗ ಆಸ್ ಪರ್ ದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಿಮಗೆ ಯಾರ್ದಾದ್ರ ಮೇಲೆ ಒಂದು ಸೆಕ್ಷುವಲ್ ಕಂಪ್ಲೇಂಟ್ ಬಂತು ಅಂತ ಹೇಳಿದ್ರೆ, ಪ್ರಜ್ವಲ್ ರೇವಣ್ಣನ ಹೊರತುಪಡಿಸಿ ಮಾತನಾಡೋಣ, ಜನಕ್ಕೆ ಗೊತ್ತಿಲ್ಲದೆ ಇರುವಂತದ್ದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ ಈ ಕ್ವಶನ್. ಯಾವುದೋ ಒಬ್ಬ ಎನ್ನುವಂತಹ ವ್ಯಕ್ತಿಯ ಮೇಲೆ ಇಂತಹ ಸೆಕ್ಷುವಲ್ ರೀಸನ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಆರೋಪಗಳು ಕೇಳಿ ಬರ್ತವೆ. ಈಗ ಉಡುಪಿನಲ್ಲಿ ಅಗೈನ್ ಪ್ರಜ್ವಲ್ ರೇವಣ್ಣನ್ ತರದ್ದೇ ಒಂದು ಕೇಸ್ ಹೊರಗಡೆ ಬಂದಿದೆ, ಅವನು ಕೂಡ ಅಬ್ಸ್ಕೆಂಡ್ ಆಗಿದ್ದಾನೆ. ಪ್ರಜ್ವಲ್ ರೇವಣ್ಣ ಅವರೇನೋ ಹೈ ಪ್ರೊಫೈಲ್ ಕ್ಯಾಂಡಿಡೇಟ್, ಓಕೆ, ಇವ್ರನ್ನ ಈ ತರ ನೋಡ್ಕೊತಾ ಇದ್ದಾರೆ. ಉಡುಪಿಯಲ್ಲಿ ಇರುವಂತಹ ಕೇಸಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ನಿಮಗೆ ಆ ಕೇಸ್ ಗೊತ್ತಿದೆ ಅಂತ ಭಾವಿಸ್ತೀನಿ ನಾನು. ಆಸ್ ಇಟ್ ಈಸ್ ಪ್ರಜ್ವಲ್ ರೇವಣ್ಣನ್ ಕೇಸ್ ಅದು. ಏನೋ ಒಬ್ಬ ವ್ಯಕ್ತಿಯ ಮೇಲೆಗಡೆ ಇಂತಹ ಆರೋಪಗಳು ಬಂದಾಗ ರೆಗ್ಯುಲರ್ ಪ್ರೊಸೀಡಿಂಗ್ ಹೆಂಗಿರ್ತದೆ ಅಂತ ಒಂದ್ ಸ್ವಲ್ಪ ಬ್ರೀಫ್ ಮಾಡ್ಬೋದಾ, ಜನಕ್ಕೆ ಗೊತ್ತಾಗ್ಲಿ ಅಂತ. ಆಮೇಲೆ ಆರೋಪ ಅಂತ ಬಂದಾಗ ಆ ಆರೋಪ ಹೊತ್ತಂತಹ ವ್ಯಕ್ತಿ ಏನ್ ಮಾಡ್ಬೇಕಾಗ್ತದೆ, ಅಥವಾ ಕನ್ಸರ್ನ್ ಅಥಾರಿಟಿ ಪರ್ಸನ್ಸ್ ಯಾವೆಲ್ಲ ಸಾಕ್ಷ್ಯಾಧಾರಗಳನ್ನ ಕೊಡ್ಲೇಬೇಕಾಗ್ತದೆ ಈ ವ್ಯಕ್ತಿಗೆ, ಅಂದ್ರೆ ಅನ್ನುವಂತಹ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ ಯಾವ ಮಟ್ಟದ ಸಾಕ್ಷ್ಯಾಧಾರಗಳನ್ನ ಕೊಡ್ಲೇಬೇಕಾಗ್ತದೆ ಅಂತ ಹೇಳ್ಬೋದಾ? ಖಂಡಿತ ಸರ್. ಈಗ 376 ಕೇಸ್ ಸಂಬಂಧಪಟ್ಟಂಗೆ ಯಾವ್ದೋ ಒಬ್ಬರು ಲೇಡಿ ಮನೇಲಿದ್ದು ಇನ್ನೊಬ್ಬ ವ್ಯಕ್ತಿ ಅನ್ನೋನ್ ಪರ್ಸನ್ ಮನೆಗೆ ಏಕಾಏಕಿ ಮನೆಗೆ ನುಗ್ಗಿ ಅವಳಿಗೆ ಬಲವಂತವಾಗಿ ಬಲಾತ್ಕಾರವಾಗಿ ಅವಳ ಜೊತೆ ದೈಹಿಕ ಸಂಪರ್ಕ ಮಾಡಿದಾಗ ಅದನ್ನ ಕಂಪ್ಲೇಂಟ್ ಸ್ವೀಕರಿಸಿ 376 ಕೇಸ್ ಅಂತ ಪೊಲೀಸ್ನವರು ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಕೇಸ್ ರಿಜಿಸ್ಟರ್ ಮಾಡಿ ಇಮ್ಮಿಡಿಯೇಟ್ ಆಗಿ ಆಕೆನ ಬಟ್ಟೆ, ಆಕೆನ ಮೆಡಿಕಲ್ ಟೆಸ್ಟ್, ಪ್ಲೇಸ್ ಆಫ್ ಇನ್ಸಿಡೆಂಟ್, ಪ್ಲೇಸ್ ಆಫ್ ಅಫರೆನ್ಸ್ ಎಲ್ಲಾನು ಸ್ಪಾಟ್ ಮಾಡಿ ಸೀಸ್ ಮಾಡಿ ಇಮ್ಮಿಡಿಯೇಟ್ ಕರ್ಕೊಂಡ್ಬಂದು ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಿ, ಆ ಮೆಡಿಕಲ್ ಟ್ರೀಟ್ಮೆಂಟ್ ಮಾಡತಕ್ಕಂತ ಸ್ವಾಬ್ಗಳು ಬರುತ್ತಲ್ಲ ಅದನ್ನ ಇವರು ಇಮ್ಮಿಡಿಯೇಟ್ ಆಗಿ FS ಕಳಿಸ್ತಾರೆ. ಆ ನಂತರ ಆರೋಪಿಯನ್ನ ಪತ್ತೆ ಮಾಡಿ ಇಮ್ಮಿಡಿಯೇಟ್ ಆಗಿ ಅವನ್ನ ಅರೆಸ್ಟ್ ಮಾಡಿ ಅವನದು ಮೆಡಿಕಲ್ ಮಾಡಿ, ಅವಾಗ ಇನ್ಸಿಡೆಂಟ್ ಆ ಸಂದರ್ಭದಲ್ಲಿ ಯಾವ ಬಟ್ಟೆ ತರಿಸಿದ್ರು ಅದನ್ನು ಕೂಡ ಸೀಲ್ ಮಾಡಿ ಪ್ಯಾಕ್ ಮಾಡಿ ಅದನ್ನು ಕೂಡ ಒಂದು ಮುದ್ದೆ ಮಾಲು ಅಂತ ಹೇಳ್ತೀವಿ ಅದನ್ನು ಕೂಡ ಕೋರ್ಟಿಗೆ ಹಾಕ್ತಾರೆ. ಆ ನಂತರ ಇಮ್ಮಿಡಿಯೇಟ್ ಆಗಿ ಅವ್ನ ಅರೆಸ್ಟ್ ಮಾಡಿದ ತಕ್ಷಣ ಆಕೆನ ನೊಂದ ಮಹಿಳೆ ಯಾರಿದ್ದಾರೆ ಅವಳನ್ನ ಗಣನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿ 164 CRPC ಕೆಳಗಡೆ ಅವಳದು ಜಡ್ಜ್ ಮುಂದೆ ಹೇಳಿಕೆಯನ್ನ ದಾಖಲು ಮಾಡ್ತಾರೆ. ಈ ಹೇಳಿಕೆ ಸರ್ ಬಹಳ ಪ್ರಮುಖವಾದ ಹೇಳಿಕೆ. ಯಾಕೆ ಅಂದ್ರೆ 161 ಪೊಲೀಸ್ ಸ್ಟೇಷನ್ ಮುಂದೆ ಮಾಡ್ತಾರೆ, 164
ಜಡ್ಜ್ ಮುಂದೆ ಮಾಡ್ತಾರೆ. ಈ ಹೇಳಿಕೆ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಯಾಕೆ ಅಂದ್ರೆ ನಾನು ಸಾಕ್ಷಿನೇ ಹೇಳಿಲ್ಲ ಅಂತ ನಾಳೆ ಇನ್ನೊಂದ್ ದಿನ ಕೇಸು ಅವಳು ನೊಂದ ಮಹಿಳೆ ಕೋರ್ಟ್ ರಾಜಿ ಮಾಡ್ಕೊಂಡ್ರು ಕೂಡ ಜಡ್ಜ್ ಮುಂದೆ ಕೊಟ್ಟಿರತಕ್ಕಂತ ಹೇಳಿಕೆಗಳಿಗೆ ಬಹಳ ಪ್ರಾಮುಖ್ಯತೆ ಇದೆ ಸರ್. ಅದಕ್ಕೋಸ್ಕರ ಇತ್ತೀಚೆಗೆ 376 ಒಂದೇ ಅಲ್ಲ 354 354 ಸಂಬಂಧಪಟ್ಟಗಳು ಕೂಡ ನೊಂದ ಮಹಿಳೆಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ CRPC 164 ಕೆಳಗಡೆ ಸಾಕ್ಷ್ಯಗಳನ್ನ ದಾಖಲು ಮಾಡ್ತಾರೆ. ಹ್ಮ್ ಈ ದಾಖಲಾತಿ 90% ನೊಂದ ಮಹಿಳೆಗೆ ಬಹಳ ಅನುಕೂಲವಾದಂತ ಒಂದು ದಾಖಲಾತಿ. ವಾಟ್ ಅಬೌಟ್ ಪ್ರಜ್ವಲ್ ರೇವಣ್ಣ ಕೇಸ್ ಸರ್? ಇದು ಈಗ ನೀವ್ ಹೇಳಿದ ಅಷ್ಟನ್ನು ಪ್ರಜ್ವಲ್- ಕೇಳಿಸ್ಕೊಳ್ತು ಅಂತ ಹೇಳಿದ್ರೆ ದಿನೇಶ್ ಅವ್ರೆ, ಸರ್. ಈ ಕೇಸಿಗೆ ಸಂಬಂಧಪಟ್ಟಂತೆ ಅಂದ್ರೆ ಎಸ್ಪೆಷಲಿ ಪ್ರಜ್ವಲ್ ರೇವಣ್ಣ ಅವ್ರ ಕೇಸ್ ನಲ್ಲಿ ಏನಾಯ್ತು, ನಡೆದಿದ್ ಯಾವಾಗ, ಇನ್ಸಿಡೆಂಟ್ ಯಾವಾಗ ನಡೆದಿದೆ ಅಂತ ಗೊತ್ತಿಲ್ಲ. ಗೊತ್ತಿಲ್ಲ. ಯಾವುದಾದ್ರೂ ಒಂದು ರೇಪ್ ಅಥವಾ ಮ್ಯೂಚುವಲ್ ಆಗಿರ್ಲಿ, ಅದು ಅಂತಹದ್ದೊಂದು ಅನಗತ್ಯದ್ದು ಏನೋ ನಡೆದಿದೆ ಅಂತ ಹೇಳ್ತು ಅಂತಂದ್ರೆ ಯಾವ ಸಂದರ್ಭದಲ್ಲಿ ನಡೆದಿತ್ತೋ ಆ ಸಂದರ್ಭದಲ್ಲಿ ಅವರಿಗೆ ಸಂಬಂಧಪಟ್ಟಂತಹ ಎಲ್ಲಾ ವಸ್ತುಗಳನ್ನ ಕ್ರೋಢೀಕರಣ ಮಾಡಿ IFSL ಗೆ ಅಲ್ಲಿಗೆಲ್ಲ ಕಳಿಸ್ಕೊಟ್ಟು ಪ್ರೊಕ್ಯೂರ್ಮೆಂಟ್ ಆಗಿ ಅದನ್ನ ವ್ಯವಸ್ಥಿತವಾಗಿ ಇಟ್ಕೋತು ಅಂತ ಹೇಳಿದ್ರೆ ಬಹುಶಃ ಕೇಸನ್ನ ಗೆಲ್ಲಬಹುದು. ಆದ್ರೆ ಈ ಕೇಸಿನಲ್ಲಿ ಲೋಕಾರೂಢಿಯಾಗಿ ಮಾತನಾಡೋದಾಯ್ತು ಅಂತ ಹೇಳಿದ್ರೆ ಹೆಂಗಿದು? ಈ ಕೇಸ್ನಲ್ಲಿ ಅದಕ್ಕೆ ಸಂಬಂಧಪಟ್ಟ ಸರ್, ನಾನು ಯಾವುದೇ ಈಗ- ಅವಕಾಶಗಳು ಇಲ್ವಲ್ಲ. ಪ್ರಜ್ವಲ್ ರೇವಣ್ಣ ಇಮಿಡಿಯೇಟ್ಲಿ ಸರ್, ಸಿಗಾಕೊಳ್ಳಿಲ್ಲ. ವಿಡಿಯೋದಲ್ಲಿ ಇರುವಂತಹ ಮಹಿಳೆಯ ವಸ್ತ್ರಗಳನ್ನಾಗ್ಲಿ ಅಥವಾ ಆ ಬೆಡ್ ಇರಬಹುದು, ಅಂದ್ರೆ ಘಟನೆ ನಡೆದಂತಹ ಸ್ಥಳದಲ್ಲಿ ಇರುವಂತಹ ಬೆಡ್ ಇರಬಹುದು, ಬೆಡ್ ಮೇಲೆ ಇದ್ದಂತಹ ಬೆಡ್ಶೀಟ್ ಗಳಾಗಿರಬಹುದು, ದಿಮ್ಗಳನ್ನಾಗಿರಬಹುದು, ಅವೆಲ್ಲವನ್ನ SIT ತಂಡ ಕ್ರೋಢೀಕರಣ ಮಾಡ್ತಾ ಸಂಗ್ರಹ ಮಾಡ್ತಾ ಅದು ಸಂಗ್ರಹ ಮಾಡ್ಕೊಂಡೋಗಿ ಲ್ಯಾಬ್ ಕೊಟ್ಟಿದ್ಯಾ? ಹೆಂಗಿದನ್ನ ಪ್ರೂವ್ ಹೆಂಗ್ ಮಾಡ್ತಾರೆ ಅಂತ ಸರ್, ಅದನ್ನೇ ನಾನು ಈಗ ಕೋರ್ಟ್ ಇಂದ ನ್ಯಾಯಾಲಯದ ಕಾನೂನನ್ನು ಹೊರತುಪಡಿಸಿ ತಮ್ಗೆ ಈ ಮಾಧ್ಯಮ ಮುಖಾಂತರ ಹೇಳೋದೇನು ಅಂದ್ರೆ ಸರ್, ಈ ಕ್ಷಣದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವ್ರದ್ದು ಪೆನ್ ಡ್ರೈವ್ ಹೊರಗಡೆ ಬಂದಿಲ್ಲ ಅಂದ್ರೆ ಇದು ಯಾವುದೇ ಪ್ರಕರಣ ಅವನ ಮೇಲೆ ದಾಖಲಾಗ್ತಿರ್ಲಿಲ್ಲ. ಅದು ಬರ್ದಿಟ್ಕೊಳ್ಳಿ ದಯವಿಟ್ಟು. ಹ್ಮ್ ಇಲ್ಲಿ ಯಾರು ಕೂಡ ನನಗೆ ಪ್ರಜ್ವಲ್ ರೇವಣ್ಣ ನನ್ನನ್ನ ಬಂದು ರೂಮಿಗೆ ಕರ್ಕೊಂಡೋಗಿ ನನ್ನ ಇಚ್ಛೆಗೆ ವಿರುದ್ಧವಾಗಿ ನನ್ನ ಅತ್ಯಾಚಾರ ಮಾಡ್ದ ಅಂತ ಯಾರೂ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ. ಹ್ಮ್ ಅವ್ರು ಹೇಳ್ತಾರೆ SIT ಅವರು 2017, 18, 19 ಹಿಂಗೆಲ್ಲ ಆವಾಗಿಂದು ಅತ್ಯಾಚಾರ ಮಾಡಿದ್ದಾರೆ ಅಂತ. ಹಾಗಾಗಿ ಈ ಪೆನ್ ಡ್ರೈವ್ ಈಚೆ ಬಂದಿಲ್ಲ ಅಂದ್ರೆ ಸರ್, ಪ್ರಜ್ವಲ್ ರೇವಣ್ಣರ ಮೇಲೆ ಯಾರು ಕೂಡ ಕೇಸ್ ದಾಖಲು ಮಾಡಿಲ್ಲ, ಏನೂ ಇಲ್ಲ. ಇನ್ನೊಂದ್ ತಾವು ಗಮನಿಸಿರ್ಬೇಕು, ಬಹಳ ಬೇಜಾರ ಸಂಗತಿ ಏನು ಅಂದ್ರೆ ಮಹಿಳಾ ಸಹಾಯವಾಣಿ ಅಂತ SIT ಅವರು ರಚನೆ ಮಾಡಿದ್ದಾರೆ. ಹ್ಮ್ ಯಾರು ಸರ್, ಹೆಣ್ಮಕ್ಳು ಇಂಥ ವಿಚಾರ ನನಗೆ ಇವನು ಅತ್ಯಾಚಾರ ಮಾಡ್ದ ಅಂತ ಫೋನ್ ಮಾಡಿ ಸಹಾಯವಾಣಿಗೆ ಯಾರು ಫೋನ್ ಮಾಡಕ್ ಆಗತ್ತಾ? ಹ್ಮ್ 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 ಸುಮ್ನೆ ಇವರೆಲ್ಲ ಒಂದು ಕಣ್ಣೋರ್ಸುವ ತಂತ್ರ ಅಂತ ಹೇಳ್ತೀವಿ ಸರ್. ಸುಲಭ ಅಲ್ಲ ಇದು. ಎಸ್ 4 ವರ್ಷ ಆಗಿದೆ, 3 ವರ್ಷ ಆಗಿದೆ ಅಂತ ರೇಪ್ ಆಗಿದೆ ಅಂತ ಕೆಲವು ಹೆಣ್ಮಕ್ಳನ್ನ ಇವರು ಅವ್ರ ಹೇಳಿಕೆ ದಾಖಲು ಮಾಡಿ FIR ಮಾಡಿಸಿದ್ದಾರೆ. 376 ರೇಪ್ ಕೇಸ್ ಅಂತ FIR ಮಾಡಿದ್ದಾರೆ. ಕೇಸ್ ದಾಖಲು ಎಲ್ಲಿ- ಮಾಡ್ತಾ ಎಲ್ಲಿ- ಇದ್ದಾರೆ. ಎಲ್ಲಿ rape ಮಾಡ್- ಬಟ್ ವಾಟ್ ಅಬೌಟ್ ರಿಸಲ್ಟ್, ಲಾಜಿಕಲ್ ಎಂಡ್ ಏನು? ನಾನು ಅದಕ್ಕೆ ನಿಮ್ಗೆ ಇನ್ನೊಂದು ಸ್ಪಷ್ಟ ಉದಾಹರಣೆ ಕೊಡ್ತೀನಿ. ಹ್ಮ್ ಇವತ್ತು ರೇಪ್ ಆಗಿ ಇವತ್ತು ಸಂಜೆನೆ ಕಂಪ್ಲೇಂಟ್ ಕೊಟ್ರೆ ಅದು ಕೋರ್ಟ್ ಮುಂದೆ ಚಾರ್ಜ್ ಶೀಟ್ ಆಗಿ ಸೆಷನ್ಸ್ ಕೋರ್ಟ್ ಕಮಿಟಲ್ ಆಗಿ ಬಂದು ಅಲ್ಲಿ ಎವಿಡೆನ್ಸ್ ಕೊಟ್ರು ಕೂಡ ಆ ಕೇಸೇ ಕೋರ್ಟ್ ಅಲ್ಲಿ ಸ್ಟ್ಯಾಂಡ್ ಆಗಿಲ್ಲ. ಎಕ್ಸಾಕ್ಟ್ಲಿ. ಹಾಗಾಗಿ ಇದಕ್ಕೆ ಯಾರು ಕಂಪ್ಲೇಂಟು, ಏನು, ಎಲ್ ಸೀಜ್ ಮಾಡ್ದ, ಅವ್ನ ಕಾಲ್ ಡೀಟೇಲ್ಸ್, ಅವ್ನ ಕಾಲ್ ರೆಕಾರ್ಡ್ಸ್, ಆಕೆ ಯಾಕೆ ಹೋಗಿದ್ರು ಅಲ್ಲಿ, ಅವ್ನ್ ಕರ್ಸ್ತವ್ರು ಯಾರು, ಇದೆಲ್ಲ ತುಂಬಾ ಇದೆಲ್ಲ ಲೆಂತಿ ಪ್ರೋಸೆಸ್ ಸರ್ ಇದು ನೇರವಾಗಿ. ಹೌದು ಹೌದು. ಹಾಗಾಗಿ ಏನ್ ಈ ಪ್ರಕರಣದಲ್ಲಿ SIT ಅವರು ಪ್ರಾಪರ್ ಚಾನಲ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಾವು ಇನ್ವೆಸ್ಟಿಗೇಷನ್ ಮಾಡ್ಬಿಡಿ ಅಂತ ಹೇಳಕ್ಕಾಗಲ್ಲ, ಮಾಡ್ಲಿ. ಆದ್ರೆ ಇವನು ನೇರವಾಗಿ ಈಗ ಯಾರೋ ಲೇಡಿನ 3 ಜನ ಹೆಣ್ಮಕ್ಳು ಕರ್ಕೊಂಡೋಗಿ ಕೋರ್ಟ್ ಮುಂದೆ 164 ಸ್ಟೇಟ್ಮೆಂಟ್ ಕೊಡ್ಸಿದ್ದಾರೆ. ಹ್ಮ್ 164 ಸ್ಟೇಟ್ಮೆಂಟ್ ಆಗಿದೆ. ಆಕೆ ನಾಳೆ ನಾನು ಕೊಟ್ಟೆ ಅಂದ್ರೆ ಏನ್ ಮಾಡ್ತೀರಾ? ಹೌದು. ನನಗೆ ಭಯ ಇತ್ತು. ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ನಾನು ಫ್ಯಾಮಿಲಿ ಸಂಬಂಧ, ನಂಗೆ ಅಪ್ಪ ಅಮ್ಮ ಇದಾರೆ, ಮಕ್ಳಿದಾರೆ, ಬಂಧು ಬಳಗ ಇದಾರೆ. ಆ ಭಯದಲ್ಲಿ ಕೊಟ್ಟೆ ಅಂದ್ರೆ ಮುಚ್ಚ ಸತ್ಯ ಹೋಯ್ತಲ್ಲ ಸರ್ ಕೇಸ್ ಇದು. ಹೌದು. ಸರ್, ನನಗೆ ಹೊಟ್ಟೆ ನೋವು ಬಂದ್ರೆ ನಾನೇ ಹಾಸ್ಪಿಟ್ಲಿಗೆ ಹೋಗ್ಬೇಕು, ನೀವು ಹೋಗಕ್ಕಾಗಲ್ಲ. ಇದು ಪ್ರಜ್ವಲ್ ರೇವಣ್ಣಲ್ ಕೇಸಲ್ಲಿ ನಡೀತಾ ಇರೋಂತ ವಿಚಾರ.
ಹೊಟ್ಟೆ ನೋವಿರೋದು ಸಮಾಜದಲ್ಲಿ ನೊಂದಂತ ಹೆಣ್ಮಕ್ಳು, ಅವ್ರ ಬಗ್ಗೆ ನಮ್ಗೆ ವಿಶೇಷವಾದ ಗೌರವ ಇದೆ. ಆದ್ರೆ ಕಂಪ್ಲೇಂಟ್ ಕೊಡ್ತಿರೋದು SIT ಅವರು. ಹ್ಮ್ ಹಾಗಾಗಿ ಈ ಕೇಸಲ್ಲಿ ಏನು ಸತ್ಯಾಂಶ ಇಲ್ಲ ಸರ್. ಸತ್ಯಾಂಶ ಇದೆಯೋ ಇಲ್ವೋ ಬೇರೆ ಮಾತು, ಬಟ್ ಕನ್ವಿಕ್ಟ್ ಆಗುವಂತಹ ಅವಕಾಶಗಳು ಕಡಿಮೆ. ತುಂಬಾ ಕಡಿಮೆ. ಥ್ಯಾಂಕ್ ಯು ದಿನೇಶ್ ಅವರೇ. ಇಷ್ಟೊತ್ತು ಈಡನ್ಸ್ Thank you, sir. ನ್ಯೂಸ್ ನಮಸ್ಕಾರ. ಲೈವ್ ನಲ್ಲಿ ಬಹಳ ಅದ್ಭುತವಾದಂತಹ ವಿಷಯಗಳನ್ನ ನಮ್ ಜೊತೆ ಹಂಚಿಕೊಂಡ್ರಿ. ಸಮಾಜಕ್ಕೆ ಥ್ಯಾಂಕ್ ಯು ಸರ್. ಗೊತ್ತಿರೋರು ಗೊತ್ತಿಲ್ಲದೆ ಇರೋರಿಗೆ ಒಂದಷ್ಟು ವಿಷಯ ವಸ್ತುಗಳನ್ನ ತಿಳಿಸ್ಬೇಕಂತೆ. ಅಂತಹ ಚಾವಡಿಯಲ್ಲಿ Thank you, ನಿಮ್ಮಂತಹ sir. ವಕೀಲರ ಅವಶ್ಯಕತೆ ಹೆಚ್ಚಿದೆ. ನ್ಯಾಯಾಂಗ ವ್ಯವಸ್ಥೆ ಮತ್ತು SIT ಈ ಎರಡು ಒಂದೊಂದು ಅಂಗ ಸಂಸ್ಥೆಗಳು, ಈ ಅಂಗ ಸಂಸ್ಥೆಗಳ ನಡುವೆ ನಡೆಯುವಂತಹ ಈ ಹಗ್ಗ ಜಗ್ಗಾಟದೊಳಗಡೆ ಪಾಸಿಬಿಲಿಟೀಸ್ ಏನಿದೆ ಅಂತ ಹುಡುಕೋದ್ರಲ್ಲಿ ಕೆದಕೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಾನಾದ್ರೂ ಭಾವಿಸ್ತೀನಿ. ಧನ್ಯವಾದಗಳು ದಿನೇಶ್ ಅವರೇ, ಇಷ್ಟೊತ್ತು ಈಡನ್ಸ್ ನ್ಯೂಸ್ ಜೊತೆ Thank you, sir. ಮಾತನಾಡಿದ್ದಕ್ಕೆ. ಧನ್ಯವಾದ ತಮ್ಮದನ್ನು. ಥ್ಯಾಂಕ್ ಯು. ಎಸ್, ಗುಲು ಪ್ರಜ್ವಲ್ ವಿಶೇಷ ಕಾರ್ಯಕ್ರಮವನ್ನ ನೋಡಿದ್ರಿ ತಾವು. ಈ ಕಾರ್ಯಕ್ರಮದಲ್ಲಿ ಹೈಲೈಟ್ ಪಾಯಿಂಟ್ಸ್ ಗಳೇನಪ್ಪಾ ಅಂತ ಹೇಳಿದ್ರೆ, ಮೊದಲನೇದು SIT ತಾವಾಗಿ ಅಥವಾ ರಾಜ್ಯ ಸರ್ಕಾರವೇ ಕೊಟ್ಟಂತಹ ದೂರಿನ ಅನ್ವಯದ ಮೇಲೆ SIT ನಡೆಸುತ್ತಿರುವಂತಹ ವಿಚಾರಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಶಿಕ್ಷೆಗೆ ಗುರಿಯಾಗುವಂತಹದ್ದು ಬಹುಶಃ ಕಷ್ಟ ಸಾಧ್ಯ ಅನ್ನುವಂಥದ್ದು ವಕೀಲರುಗಳು ಹೇಳ್ತಾ ಇರುವಂತಹ ಮಾಹಿತಿ ಅಥವಾ ವಿಷಯವಸ್ತು. ಎರಡನೆಯದ್ದು, ಪ್ರಜ್ವಲ್ ರೇವಣ್ಣ ಒಂದೊಮ್ಮೆ ನಾಳಿನ ಫಲಿತಾಂಶದಲ್ಲಿ ವಿಕ್ಟರಿ ಸಿಂಬಲ್ ಅನ್ನ ಹಾಕೊಂಡು ಹೊರಗಡೆ ಬಂದ್ರೆ SIT ಏನ್ ಮಾಡುತ್ತೆ ಗೊತ್ತಿಲ್ಲ, ಕಾದ ನೋಡಬೇಕು. ಬಹುಶಃ SIT ಸಾಫ್ಟ್ ಕಾರ್ನರ್ಗೆ ಜಾರಬೇಕಾಗತ್ತೆ. ಮೂರನೇ, ಪ್ರಜ್ವಲ್ ರೇವಣ್ಣ ಅವರಿಗೆ ಏನಾದ್ರೂ ಒಂದೊಮ್ಮೆ SIT ಅವರು ಕೊಟ್ಟಂತಹ ದಾಖಲಾತಿಗಳಿಂದ ನ್ಯಾಯಾಲಯ 2 ವರ್ಷಕ್ಕಿಂತ ಮೇಲ್ಪಟ್ಟ ಶಿಕ್ಷೆಯನ್ನೇನಾದ್ರೂ ವಿಧಿಸಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಸಂಸದೀಯ ಸ್ಥಾನಕ್ಕೆ ಕುತ್ತು ಬರ್ತದೆ. ನಾಲ್ಕನೇದು, ಪ್ರಜ್ವಲ್ ರೇವಣ್ಣ ಮಾತ್ರನೇ ಅಲ್ಲ, 10 ಹಲವು ರಾಜಕಾರಣಿಗಳು ಇವತ್ತಿನ ಪ್ರಸ್ತುತ ವಿಷಮ ಸ್ಥಿತಿಯ ರಾಜಕೀಯ ಪರಿಸ್ಥಿತಿಯಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವವನ್ನ ಗಾಳಿಗೆ ತೂರ್ತಾ ಇದ್ದಾರೆ. ಯಾವ ಸಂವಿಧಾನದ ಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಕೂಸಾಗಿತ್ತೋ ಭವ್ಯ ಭಾರತ, ಆ ಭವ್ಯ ಭಾರತದ ಶ್ರೇಷ್ಠ ರಾಜಕಾರಣಿಗಳು ಇವರು ಆಗ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಇಷ್ಟೊತ್ತು ವರದಿ ಕೊಟ್ಟಿದ್ದು ನಾನು ವೀರೇಶ್ ವೀರಪ್ಪ. ನಿರಂತರವಾಗಿ ನೋಡ್ತಾ ಇರಿ ಈಡನ್ಸ್ ನ್ಯೂಸ್. ನಿಮ್ಮೊಂದಿಗೆ ನಾವಿದ್ದೇವೆ.